ಅವಾಗ ನಮ್ಮ ಮದುವೆ ಫಿಕ್ಸ್ ಆದಾಗ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಕರೆದೆ. ಆದ್ರೆ ನೀವು ಬರಲೇ ಇಲ್ಲ. ನನಗೆ ತುಂಬಾ ಬೇಜಾರಾಗಿತ್ತು. ಆದ್ರೆ ಇವತ್ತು ಸಿಕ್ಕಾಬಟ್ಟೆ ಖುಷಿ ಆಯ್ತು. ನೀವು ಯಾಕೆ ಅವಾಗ ಬರ್ಲಿಲ್ಲ? ಅವಾಗ ನಾವಿನ್ನ ಫ್ರೆಂಡ್ಸ್ ಆಗಿರ್ಲಿಲ್ಲ ಅಲ್ವಾ? ಓ, ನೀವು ಫ್ರೆಂಡ್ಸ್ ಜೊತೆ ಮಾತ್ರ ಬೈಕಲ್ಲಿ ಹೋಗೋದಾ? ಸರಿ ಸರಿ, ನಾವಿವಾಗ ಫ್ರೆಂಡ್ಸ್. ಏಯ್ ಕೇರ್ಫುಲ್. ಸರಿ ಸರಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಯೂರ್, ಪ್ರೆಸೆಂಟೇಷನ್ ರೆಡಿನಾ? ಹಾಂ ಸರ್, ಆಲ್ಮೋಸ್ಟ್ ರೆಡಿ ಆಗಿದೆ. ಆಲ್ಮೋಸ್ಟ್? ನಾನು ನಿನಗೆ ಯಾವಾಗ ಹೇಳಿದ್ದೆ? ಯಾಕೆ ಇನ್ನೂ ರೆಡಿ ಆಗಿಲ್ಲ? ಸೀರಿಯಸ್ನೆಸ್ ಎಲ್ಲ ಹೊಟ್ಟೋಯ್ತಾ? ನಾನು ನಿನ್ನ ಹತ್ರ ಬಂದು ಅಪ್ಡೇಟ್ ಕೇಳಬೇಕಾ? ನೀವೆಲ್ಲ ಏನು ಮಾಡ್ತಿದ್ದೀರಾ? ನೀವೆಲ್ಲ ಎಲ್ಲಿದ್ದೀರಾ ಅಂತ ಮರ್ತೋಯ್ತಾ? ದಿಸ್ ಇಸ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಇಟ್ಕೊಳ್ಳಿ. ಸರ್ ಸಾರಿ ಸರ್, ಇನ್ನೇನು ರೆಡಿ ಮಾಡಿಬಿಡ್ತೀನಿ. ಯಾ ಸರ್, ಆ್ಯಕ್ಚುಲಿ ಮಯೂರ್ ನೆನ್ನೆ ರಿಪೋರ್ಟ್ ರೆಡಿ ಮಾಡಿದ್ದ. ಇಟ್ಸ್ ಜಸ್ಟ್ ದಟ್ ಹಿ ಹ್ಯಾಡ್ ಟು. ಮೀರಾ, ಕಾರಣಗಳನ್ನು ಕೊಡಬೇಡ ಆ್ಯಂಡ್ ಡೋಂಟ್ ಟೇಕ್ ಹಿಸ್ ಸೈಡ್. ಕೊಟ್ಟಿದ್ದ ಕೆಲಸ ವೇಳೆಯಲ್ಲಿ ಆಗಬೇಕು ಅನ್ನೋದು ನಿನಗೆ ಗೊತ್ತಿದೆ ಇಲ್ವೋ? ಯಾ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಬೌಟ್ ದ್ಯಾಟ್. ಯಾರ್ದಿದು? ನಂದೇ ಸರ್. ಕಂಪನಿ ನಿಯಮಗಳ ಪ್ರಕಾರ ಕೆಲಸದಲ್ಲಿದ್ದಾಗ ಫೋನ್ಸ್ ಆರ್ ನಾಟ್ ಅಲೌಡ್ ಅಂತ ಬಹಳ ಸ್ಪಷ್ಟವಾಗಿ ಬರೆದಿದೆ. ಹೌದು ಇಲ್ವೋ? ಎಸ್ ಸರ್. ಮೀರಾ, ಇವಳೇನು ಇವತ್ತು ಆಫೀಸಿಗೆ ಬಂದಿದ್ದಾಳ? ಅಷ್ಟು ಗೊತ್ತಾಗಲ್ವಾ ಇವಳಿಗೆ? ಸಾರಿ ಸರ್. FM ಪ್ರಿಂಟ್ಔಟ್ಸ್ ತೆಗೆದು ನನ್ನ ಟೇಬಲ್ ಮೇಲೆ ಇಡೋದಕ್ಕೆ ಹೇಳಿದ್ನಲ್ಲ, ಎಲ್ಲಿದೆ? ತರ್ತೀನಿ ಸರ್. ಟೀ. ಇದನ್ನು ಇವ್ರ ಕೈಲಿ ಕೊಡು. ನೀನು ಹೋಗಿ ಪ್ರಿಂಟ್ಔಟ್ಸ್ ತಗೊಂಬ. ಮುಖ ಏನು ನೋಡ್ತಿದ್ಯೋ? ಹೋಗು. ಮಯೂರ್, ಇನ್ನು ಅರ್ಧ ಗಂಟೆಯಲ್ಲಿ ದ ಪ್ರೆಸೆಂಟೇಷನ್ ಶುಡ್ ಬಿ ರೆಡಿ. ಆಮ್ ಐ ಕ್ಲಿಯರ್? ನನಗೆ ಕೇಳಿಸ್ಲಿಲ್ಲ ಮಯೂರ್. ಆಮ್ ಐ ಕ್ಲಿಯರ್? ಎಸ್ ಸರ್. ಹೋಗಿ ಪ್ರೆಸೆಂಟೇಷನ್ನ ರೆಡಿ ಮಾಡು. ನಿನ್ನಿಂದ ನಾನು ಬಯಸ್ಕೊಂಡಿದ್ದಾಯ್ತು. ಇಡಿಯಟ್ಸ್. ಗೋ. With the other report that I told you. ಹಲೋ ಮೀರಾ ಮೇಡಮ್, ಗುಡ್ ಮಾರ್ನಿಂಗ್. Good morning, Mr. Kamath. ನಾವು ಆದಷ್ಟು ಬೇಗ ಸರ್ವೆ ಮಾಡಬೇಕಿದೆ.
If report is ready, we will start it. ಯಾ ಶೋರ್ ಸರ್, ಬಟ್ ದೆನ್ ರಿಪೋರ್ಟ್ ಇನ್ನೂ ನನ್ನ ಕೈಗೆ ಬಂದಿಲ್ಲ. ಸೊ ಇಫ್ ಯು ಆರ್ ಓಕೆ, ನಾನು ಬೇರೆ ಯಾರಿಗಾದ್ರೂ ರಿಪೋರ್ಟ್ ಮಾಡೋಕ್ಕೆ ಹೇಳಿ ನಿಮ್ಮ ಜೊತೆ ಸರ್ವೆಗೆ ಕಳಿಸ್ತೀನಿ. No, 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 no. We will wait. ಅನು ಮೇಡಮ್ಮೇ ಈ ರಿಪೋರ್ಟ್ನ ರೆಡಿ ಮಾಡಬೇಕು. ಬಿಕಾಸ್ ಪ್ರೆಸೆಂಟೇಷನ್ ಕೊಟ್ಟಿದ್ದವರು ಅವ್ರಿಗೆ ಪ್ರತಿಯೊಂದು ಕರೆಕ್ಟಾಗಿ ಗೊತ್ತಿದೆ. ನಾನು ನೋಡಿದ್ರಲ್ಲಿ ಅನು ಈಸ್ ವೆರಿ ಸೆನ್ಸಿಬಲ್. ಅವರೇ ನಮ್ಮ ಜೊತೆಲಿ ಬರಬೇಕು, ಬೇರೆ ಯಾರು ಬೇಡ. ಹಲೋ ಹಲೋ, ಹಾಂ ಸರ್. ನಾನು ಹೇಳೋದು ಕೇಳಿಸ್ತಿದ್ಯಾ? ಅನು ಅವರೇ ನಮ್ಮ ಜೊತೆಲಿ ಬರಬೇಕು. ಯಾ ಓಕೆ, ಅನು ಅವರೇ ನಿಮ್ಮ ಜೊತೆ ಸರ್ವೆಗೆ ಬರ್ತಾರೆ. ಸೂಪರ್. ಎನಿವೆ, ಥ್ಯಾಂಕ್ ಯು. ಓ ಏನು ಮೀರಾಜಿ, ತುಂಬ ಅವಸರನಾ? ಇಲ್ಲ ಯಾರ ಮೇಲಾದ್ರೂ ಕೋಪನಾ? ಮೂಡ್ ಆಫ್ ಆಗಿದೆ ನನಗೆ. ಇರಿಟೇಟ್ ಮಾಡಬೇಡಿ ಜೆಂಡೆ. ಮೂಡ್ ಆಫಾ? ಕಾರಣ? ಆ ಕಾಮತ್ ಕಾಲ್ ಮಾಡಿದ್ರು. ಏನು ಹೇಳಿದ್ರು ಗೊತ್ತಾ? ಯಾರು? ಓ, ಆ ರಾಜನಂದಿನಿ ಡೀಲರ್. ಅನು ಮ್ಯಾಮ್ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡಿದ್ರು. ಅವರಿದ್ರೆ ಮಾತ್ರ ನಾವು ಸರ್ವೆ ಮಾಡೋದು. ಅವ್ರು ಬೈ ಚಾನ್ಸ್ ರಿಪೋರ್ಟ್ನ ಪ್ರಿಪೇರ್ ಮಾಡೋದು ಲೇಟ್ ಆದರೂ ತೊಂದರೆ ಇಲ್ಲ, ನಾವು ವೆಯ್ಟ್ ಮಾಡ್ತೀವಿ ಅಂತೆ. ಕ್ಯಾನ್ ಯು ಬಿಲೀವ್ ದಿಸ್ ನಾನ್ ಸೆನ್ಸ್ ಜೆಂಡೆ? ಇಷ್ಟು ದಿವಸ ಯಾರು ಸರ್ವೆಗೆ ಹೋಗಬೇಕು, ರಿಪೋರ್ಟ್ ಯಾರು ರೆಡಿ ಮಾಡಬೇಕು, ಮೀಟಿಂಗ್ ಯಾವಾಗ ಫಿಕ್ಸ್ ಮಾಡಬೇಕು, ಪ್ರತಿಯೊಂದನ್ನು ಡಿಸೈಡ್ ಮಾಡ್ತಾ ಇದ್ದು ನಾನು. ಓಹ್ ಸಾರಿ, ನನಗೆ ರಪ್ ಅಂತ ನಿಮ್ಮ ಜಾಗದಲ್ಲಿ ಅನು ಸಿರಿಮನೆ ನೇಮ್ ಪ್ಲೇಟ್ ಕಾಣಿಸ್ಬಿಡ್ತು. ಜೆಂಡೆ, ನನ್ನ ಜಾಗದಲ್ಲಿ ಅವಳನ್ನ ಇಮ್ಯಾಜಿನ್ ಆದ್ರೂ ಹೇಗೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ನೀವು? ಅವಳ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು? ನೋಡ್ತಾ ಇರಿ, ಈ ಪ್ರಾಜೆಕ್ಟ್ ಅಲ್ಲಿ ಅವಳಿಗೆ ಏನ್ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರಿ. ಬೇಡ ಮೀರಾಜಿ, ಅದನ್ನ ಮಾತ್ರ ಮಾಡಬೇಡಿ. ಶ್ರೀರಾಮ ಅಂತ ಬರೆದಿರೋ ಬಂಡೆ ಅದು. ನೀವೆಷ್ಟೇ ಪ್ರಯತ್ನ ಪಟ್ಟರು ಮುಳುಗಲ್ಲ. ನೀವೇ ಅವಳನ್ನ ಮೇಲೇರಿಸಬೇಡಿ ಜೆಂಡೆ. ಅವಳು ಏನ್ ಮಾಡ್ತಾಳೋ ಮಾಡ್ಲಿ. ಒಂದ್ಸಲ ರಿಪೋರ್ಟ್ ರೆಡಿ ಆದ್ಮೇಲೆ ಎವ್ರಿಥಿಂಗ್ ವಿಲ್ ಬಿ ಇನ್ ಮೈ ಕಂಟ್ರೋಲ್. ಯು ವೇಟ್ ಅಂಡ್ ವಾಚ್. ಓವರ್ ಕಾನ್ಫಿಡೆನ್ಸ್ ನಾಟ್ ಗುಡ್ ಮೀರಾಜಿ. ನಮ್ಮ ಕಡೆ ಏನ್ ಮನೆಗೆ ಹೊರಟ್ಯಾ? ಇಲ್ಲ ಮ್ಯಾಮ್. ಮತ್ತೆ ಏನ್ ಸುಮ್ಮನೆ ಕೈ ನೋಡ್ತಾ ಕುತ್ಕೊಂಡಿದ್ಯಾ? ಕೆಲಸ ಯಾರು ಮಾಡ್ತಾರೆ? ಮ್ಯಾಮ್ ಅದು ಪ್ರೆಸೆಂಟೇಷನ್ ವರ್ಕೌಟ್ ಆಯ್ತು ಅಂತ ರಿಲ್ಯಾಕ್ಸ್ ಆಗ್ಬೇಡ. ವಾಟ್ ನೆಕ್ಸ್ಟ್? ಸರ್ವೆಗೆ ಹೋಗ್ಬೇಕು ತಾನೆ. ಏನೆಲ್ಲ ಇನ್ಫಾರ್ಮೇಶನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ಯಾ? ರಾಜನಂದಿನಿ ಸ್ಯಾರಿ ಸ್ಪೆಷಾಲಿಟಿ ಆ್ಯಂಡ್ ಅದರ ಫ್ಯಾಬ್ರಿಕ್, ಇದ್ರ ಬಗ್ಗೆ ನಿನ್ಗೇನಾದರೂ ಗೊತ್ತಾ? ಅಂದರೆ ಮ್ಯಾಮ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಬಟ್ ನಾಳೆ ಸರ್ವೆಗೆ ಹೋಗಬೇಕು, ಬಟ್ ನಿನ್ಗಿನ್ನೂ ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನೇ ಗೊತ್ತಿಲ್ಲ ಅಂದರೆ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಮ್ಯಾಮ್ ಶಟ್ ಅಪ್. ರಾಜನಂದಿನಿ ಸ್ಯಾರೀಸ್ ಹಿಸ್ಟ್ರಿ ಏನು? ಇದನ್ನ ಯಾರು ಮಾರ್ಕೆಟ್ಗೆ ತಂದ್ರು? ಇದರ ಮೇಕರ್ ಯಾರು? ಇದನ್ನೆಲ್ಲ ಯಾರು ರಿಸರ್ಚ್ ಮಾಡ್ತಾರೆ? ನಾನಾ? ಹೇಳು, ಇದನ್ನೆಲ್ಲ ನಾನ್ ಮಾಡ್ಬೇಕಾ? ನೋ ಮ್ಯಾಮ್. ನೀನ್ ಕೊಟ್ಟಿದ್ದ ಪ್ರೆಸೆಂಟೇಷನ್ ಜಸ್ಟ್ ಒಂದು ಲಕ್ ಅಷ್ಟೇ. ನಾಳೆ ಇನ್ವೆಸ್ಟರ್ಸ್ ಹತ್ರ ಬಯಸ್ಕೋಬಾರ್ದು ಅಂತಂದ್ರೆ ಡೂ ದ ರಿಸರ್ಚ್. ಎಸ್ ಮ್ಯಾಮ್. ಮುಖ ನೋಡ್ತಾ ನಿಂತ್ಕೋಬೇಡ, ಮಾಡು.
ಮನಸ್ಸಿಲ್ಲ. ಸಾಹೇಬ್ರಿಗೆ ಡೈನಿಂಗ್ ಟೇಬಲ್ ನೆನಪಾಗದೇ ಇರೋದಕ್ಕೆ ಕಾರಣ ಈ ವರ್ಕಿಂಗ್ ಟೇಬಲ್. ಅನು ಸಿರಿಮನೆ. ಏನು ಕಾರಣ ನೀನು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ನಾನೇನು ಅನ್ಕೊಂಡಿದ್ದೆ ಅಂತ ನಿನಗೆ ಗೊತ್ತಾಯ್ತಲ್ಲ, ಹಾಗಾದ್ರೆ ಅದೇನೆ. ಜೇಂಡೆ ಇಂಚಿಂಚು ಏನೋ ಬದಲಾವಣೆ ಕಾಣ್ತಾ ಇದೆ. ನಿನ್ನ ಜೀವನದಲ್ಲಿ ಹೊಸದೇನೋ ನಡೀತಾ ಇದೆ. ಹೊಸದ? ನಾವು ಯಾವತ್ತಾದರೂ ಊಟಕ್ಕೆ ಹೋಗದೆ ಬೇರೆ ಯಾರ ಬಗ್ಗೆನೋ ಮಾತಾಡ್ತಾ ಇದ್ದಿದ್ದು ನೆನಪಿದೆಯಾ ನಿಮಗೆ? ಈಗ ಅದಾಗ್ತಾ ಇದೆ. ನಾನು ನಿನ್ನನ್ನು ಎಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಿನ್ನ ಸುತ್ತ ಎಷ್ಟೇ ಹೆಣ್ಮಕ್ಳಿದ್ರೂ ಸರಿ, ನಿನ್ನ ಬಿಹೇವಿಯರ್ ಹೇಗಿರ್ತಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೀಗ ಕೆಲಸದ ಮೇಲೆ ಫೋಕಸ್ ಇಲ್ಲ, ಸರಿಯಾದ ಸಮಯಕ್ಕೆ ಹಸುವಾಗ್ತಿಲ್ಲ. ಎಲ್ಲಿ ಈ ಕಡೆ ತಿರುಗು. ಏನು ಇದು? ನಿನ್ನ ಕಣ್ಣು ಕೆಳಗಡೆ ಕಪ್ ಸರ್ಕಲ್ ಇದೆಯಾ ಅಂತ ನೋಡ್ತಾ ಇದ್ದೀನಿ. ರಾತ್ರಿ ನಿದ್ದೆಗಿದ್ದೆ ಮಾಡ್ತಿದ್ಯಾ? ನನಗೆ ಹಿಂಸೆ ಆಗ್ತಿರೋದೇನು ಗೊತ್ತಾ? ಇದು ನಿನಗೆ ಮಾತ್ರ ಹೊಸದಲ್ಲ, ನಿನ್ನ ಜೊತೆಲಿರೋ ಕಾರಣಕ್ಕೆ ನನಗೂ ಹೊಸ್ತು. ಪಾಪ ನನ್ನ ಹೊಟ್ಟೆ ಏನೋ ಮಾಡಿತ್ತು ತಪ್ಪು. ನಗ್ಬೇಡ ನೀನು. ನನಗಿಲ್ಲಿ ಹೊಟ್ಟೆ ಹಸು ಆಗ್ತಿದೆ, ನಿನ್ನ ಹೊಟ್ಟೆಲಿ ಚಿಟ್ಟೆ ಹಾರ್ತಿದ್ಯಾ? ಟೈಮ್ ಎಷ್ಟು ನೋಡು. ನಿನ್ನ ವಯಸ್ಸು ಎಷ್ಟು? ಇವೆರಡು ನಿನಗೆ ಸರಿ ಹೋಗ್ತಿಲ್ಲ. ಏನಾಗಿದೆ ಸಾಹೇಬ್ರೆ ನಿಮಗೆ? ಮಾತಾಡಿ. ನನಗೂ ಗೊತ್ತಿಲ್ಲ ಕೇಶವ್. ಉತ್ತರ ಹುಡ್ಕೋದು ಅಥವಾ ಪ್ರಶ್ನೆನೇ ಹಿತವಾಗಿದೆ ಅಂತ ಸುಮ್ಮನೆ ಇದ್ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ಇದನ್ನು ನಾನು ನಂಬಲ್ಲ. ಈ ಹಿಂದೆನೂ ನೀನು ಇದೇ ಮಾತಾಡಿದ್ದೆ. ಗ್ರೇಟ್ ಆರ್ಯವರ್ಧನ್ಗೆ ಕೈ ಮೀರೇನೋ ನಡೀತಿದೆ ಅಂದರೆ ನಾನು ನಂಬಲ್ಲ. ಮುಂದಿನ ಕ್ಷಣ ಏನಾಗತ್ತೆ ಅನ್ನೋ ಸ್ವಾರಸ್ಯನೇ ಜೀವನ ಕೇಶವ್. ಅದನ್ನು ನಾವು ಪ್ರಶ್ನೆನೂ ಮಾಡಬಾರ್ದು, ತಿಳ್ಕೊಳ್ಳೋ ಪ್ರಯತ್ನನೂ ಪಡಬಾರ್ದು. ಯಾಕಂದರೆ ಉತ್ತರ ಏನೇ ಆಗಿರಲಿ, ಅದನ್ನು ಮೀರೋದಕ್ಕೆ ಕೇಶವ್ ಝೇಂಡೆಯಿಂದ ಆಗಿರಲಿ, ದ ಗ್ರೇಟ್ ಆರ್ಯವರ್ಧನಿಂದ ಆಗಿರಲಿ, ಯಾರಿಂದನೂ ಸಾಧ್ಯ ಇಲ್ಲ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು. ಹೌದಪ್ಪ, ನಂಗೆ ಅರ್ಥ ಆಗಲ್ಲ. ಕೇಶವ್, ನನ್ನಲ್ಲಿ ತುಂಬ ಗೊಂದಲ ಆದಾಗ ಅಥವಾ ಒಂಥರ ನಿರುತ್ಸಾಹ ತುಂಬಿಕೊಂಡಿರುವಾಗ ನಿನ್ನ ಮಾತನ್ನ ಕೇಳಿ ನಿನ್ನ ಜೊತೆಲಿ ಊಟಕ್ಕೆ ಹೋಗ್ತೀನಿ. ನನಗೆ ಹಸಿತಾ ಇದೆ ಗೊತ್ತು. ನಡಿ 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 ನಡಿ. ಅಪ್ಪ, ನಾವ್ ಅಲ್ಲಿಗೆ ಬಂದಾಗ ಅಪ್ಪ ಮಗಳ ತರ ಇರೋದ್ ಬೇಡ. ಜಸ್ಟ್ ನಾನು ಸರ್ವೆ ಮಾಡಕ್ ಬಂದಿದ್ದೀನಿ ಅನ್ನೋ ತರನೇ ಟ್ರೀಟ್ ಮಾಡಿ, ಸರಿನಾ? ಇದ್ಯಾಕ್ಬಿಟ್ಟ? ಅಪ್ಪ, ನಾವ್ ಅಲ್ಲಿಗೆ ಬರ್ತಿರೋದು ಆಫೀಸ್ ಕೆಲ್ಸದ ಮೇಲೆ. ಅಪ್ಪನ ಅಂಗಡಿಗೆ ಕರ್ಕೊಂಡು ಬಂದಿದ್ದೀನಿ ಅಂದ್ರೆ ಸರ್ವೆನ ಸೀರಿಯಸ್ ಆಗಿ ತಗೊಳಲ್ಲ ಅಪ್ಪ. ಅದು ಅಲ್ದಲೆ ರಾಜನಂದಿನಿ ಸೀರೆ ಬಗ್ಗೆ ನಾವೇ ಹೊಗಳೋದು ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ. ಸರಿ ಬಂಗಾರ, ನೀ ಕರ್ಕೊಂಬಾ. ಅವ್ರಿಗೆ ಏನೇನು ಮಾಹಿತಿ ಬೇಕೋ ನಾನು ಕೊಡ್ತೀನಿ. ಸರಿ ಅಪ್ಪ. ಓಕೆ ಮಗ. ಅಮ್ಮ ತಗೊಂಡ್ರಾ? ಬರ್ತಾ ಇರಿ ಆಗಾಗ. ವಿಲ್ಮು, ಸುಬಣ. ಓಹ್, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಯಾವ ಫಂಕ್ಷನ್ಗೆ ಸೀರೆ ನೋಡಕ್ ಬಂದ್ರಿ?
ಮದುವೆನಾ, ಗೃಹ ಪ್ರವೇಶನ ಅಥವಾ ಹಬ್ಬನಾ? ಇಲ್ಲ ಇಲ್ಲ, ನಾವು ಸೀರೆ ನೋಡಕ್ ಬಂದಿಲ್ಲ. ನನ್ನ ಹೆಸರು ಅನು ಸಿರಿಮನೆ ಅಂತ. ಗೊತ್ತಲ್ಲ ಯಜಮಾನ್ರಿ, ಅಂದ್ರೆ ಇವಾಗ ಹೇಳಿದ್ರಲ್ಲ, ಗೊತ್ತಾಯ್ತು. ಹಾ, ನಾವು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಡೆಯಿಂದ ಬರ್ತಾ ಇದೀವಿ. ಇದನ್ನ ಎಲ್ಲೋ ಕೇಳಿದಿನಲ್ಲ. ಯಜಮಾನ್ರೆ ಮಾತಾಡ್ಲಿ ಬಿಡಿ. ಸರಿ ಸರಿ. ನಾವು ರಾಜನಂದಿನಿ ಸೀರೆಗಳ ಬಗ್ಗೆ ಸರ್ವೆ ಮಾಡೋಣ ಅಂತ ಬಂದಿದೀವಿ. ನಿಮ್ಮ ಅಂಗಡಿಲಿ ಮಾಡ್ಬೋದಲ್ವಾ? ನೀವು ಓಕೆ ಅಂದ್ರೆ ಧಾರಾಳವಾಗಿ ಮಾಡಮ್ಮ, ಅಂಗಡಿನೇ ನಿಮ್ದಲ್ವಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕಮ್ಮ, ಅಂಗಡಿನೇ ನಿಮ್ದಲ್ವಾ? ಇದು ನಿಮ್ಮ ಅಂಗಡಿನಾ? ಅಂದ್ರೆ ನಿಮ್ಮ ಅಂಗಡಿ ತರ. ಸರ್, ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಗಳಿಗೆಲ್ಲ ಈ ಅಂಗಡಿ ಅವ್ರದೇ ಅನ್ನೋ ಭಾವನೆ ಬರಬೇಕು. ಹಾಗೆ ಟ್ರೀಟ್ ಮಾಡ್ತೀವಿ ಸರ್. ಹೌದೌದೌದೌದು. ಓಕೆ, ನಿಮ್ಮ ಅಂಗಡಿಲಿ ಸ್ಟಾಕ್ ಇರೋ ರಾಜನಂದಿನಿ ಸೀರೆ ತೋರಿಸ್ತೀರಾ? ಖಂಡಿತ ಸರ್, ಬನ್ನಿ ತೋರಿಸಿ. ಮೇಡಮ್ಗೆ ಕಾಫಿ ಟೀ ಏನಾದ್ರು? ಅನುಗೆ ಕಾಫಿ ಇಷ್ಟ. ಅನು ಮತ್ತು ಟೀಮ್ ಅವ್ರಿಗೆ ಕಾಫಿ ಇಷ್ಟ ಆಗುತ್ತೇನೋ ಸರ್? ಕಾಫಿ ಆಗಬಹುದು. ಬಾಯಿಗೆ ವ್ಯಾಯಾಮ, ಸ್ಯಾಂಡ್ವಿಚ್ ಏನಾದ್ರು ಹೇಳ? ಇಲ್ಲ ಬೇಡ. ಶಂಕರ, ಉಡುಪಿ ಹೋಟೆಲ್ಗೆ ಹೋಗಿ ಕಾಫಿ ತಗೊಂಬರ. ಸರ್ ನೀವು ಸರಿ ನೋಡಿ. ಸರ್ ಬನ್ನಿ ಈ ಕಡೆ. ಬನ್ನಿ ಸರ್, ಬನ್ನಿ ಸರ್. ಮೇಡಮ್, ನೀವಿಲ್ಲಿ ಕೂತ್ಕೊಂಡ್ಬಿಡಿ. ಸರ್, ಅಂಗಡಿ ಸ್ವಲ್ಪ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೋಬೇಕು. ಕೂತ್ಕೊಳ್ಳಿ. ನೋಡಿ ಸರ್, ಇದೆ ರಾಜನಂದಿನಿ ಸೀರೆ. ರಾಜನಂದಿನಿ ಸೀರೆ ಅಂತಂದ್ರೆ ನಮ್ಮ ಮಟ್ಟಿಗೆ ಬರೀ ಇದು ಸೀರೆ ಅಷ್ಟೇ ಅಲ್ಲ ಸರ್, ನಮ್ಮ ಜೊತೆಯಲ್ಲಿ ಬೆಸೆದು ಬಂದಿರೋ ಒಂದು ಭಾವನೆ ಸರ್. ಇದು ಮಾರ್ಕೆಟಿಗೆ ಬಂದಾಗಿಂದ ನಮಗೆ ಲಾಸ್ ಅಂತ ಆಗ್ಲೇ ಇಲ್ಲ ಸರ್, ಕೈ ಹಿಡಿತಾನೆ ಬಂದಿದೆ. ಸೀಸನ್ ಇಲ್ಲ, ಅಂಗಡಿ ಖಾಲಿ, ಯಾರೂ ಗಿರಾಕಿನೇ ಇಲ್ಲ ಅಂದಾಗಲೂ ಒಬ್ರೋ ಇಬ್ರೋ ಬಂದು ಈ ಸೀರೆ ತಗೊಂಡೋಗ್ತಾರೆ ಸರ್. ಅಷ್ಟು ಪಾಪ್ಯುಲರು ಸರ್ ಈ ಸೀರೆ. ಸರ್, ಒಂದು ಸಲ ಈ ಸೀರೆನ ಕೊಂಡ್ಕೊಳ್ಳೋಕೆ ಶುರು ಮಾಡಿದವರು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಸರ್. ಜನಗಳಿಗೂ ಗೊತ್ತಾಗೋಗಿದೆ ಕೊಡೋ ಕಾಸಿಗೆ ಮೋಸ ಇಲ್ಲ ಅಂತ. ಮಾರ್ಕೆಟಲ್ಲಿ ಈ ಸೀರೆ ಬಿಸ್ನೆಸ್ನ ಯಾವನ್ ಕೈಲೂ ಕಿತ್ಕೊಳ್ಳೋಕ್ಕಾಗಲ್ಲ ಸರ್. ಇದನ್ನ ನೋಟ್ ಮಾಡ್ಕೊಳ್ಳಿ ಮೇಡಮ್. ಲಾಯಲ್ ಕಸ್ಟಮರ್ಸ್ ಮಾತ್ರ ತಗೊಳ್ಳೋದು ಇದನ್ನ. ಇನ್ನು ಕ್ವಾಲಿಟಿ ವಿಷಯದಲ್ಲಿ ಸರ್, ಮಾರ್ಕೆಟಲ್ಲಿ ರಾಜನಂದಿನಿ ಸೀರೆನ ಮೀರಿಸೋ ಸೀರೆನೇ ಇಲ್ಲ ಸರ್. ಯಾವುದೇ ಹಬ್ಬ, ಹುಣ್ಣಿಮೆ, ಗೃಹ ಪ್ರವೇಶ, ಮದುವೆ ಎಲ್ಲದಕ್ಕೂ ರಾಜನಂದಿನಿ ಸೀರೆನೇ ಬೇಕು. ನಾನು ಇವಳಿಗೆ ಅದನ್ನೇ ತಗೊಂಡಿದ್ದು. ಇವಳೆ ಅಂದ್ರೆ ನನ್ನ ಹೆಂಡತಿ ಸರ್, ಮನೇಲಿದ್ದಾಳಲ್ಲ, ಅವಳೆ ಇವಳೆ ಅಂತ ಹೇಳ್ತಾ ಇರ್ತೀರಲ್ಲ, ಅಭ್ಯಾಸ ಬಲ್ದಿದ್ದ ಹೇಳ್ಬಿಟ್ಟೆ ಸರ್. ಇದನ್ನೇನಾದ್ರೂ ಪುಷ್ಪ ಕೇಳಿಸ್ಕೋಬೇಕಾಗಿತ್ತು. ಮನೆಯಲ್ಲಿ ನನ್ನ ಸರ್ವೆ ಮಾಡ್ಬಿಟ್ಟಿರೋಳು. ಸಕ್ಕತ್ರಿ ನೀವು ಹೇಳೋದ್ ಕೇಳ್ತಾ ಇದ್ರೆ ನಾವೆಲ್ಲರೂ ಹೋಗೋವಾಗ ನಮ್ಮ ಹೆಂಡತಿರಿಗೆ ಒಂದೊಂದು ಸೀರೆ ತಗೊಂಡೋಗೋಣ ಅನ್ಸುತ್ತೆ. ಥ್ಯಾಂಕ್ ಯು ಸರ್. ಹೌದು, ಬೇರೆ ಯಾವ ಅಂಗಡಿನಲ್ಲೂ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ. ಮತ್ತೆ ಸುಬ್ಬು ಅಂದ್ರೆ ಸುಮ್ಮನೆನಾ ಸರ್? 25 ವರ್ಷದ ಅನುಭವ ಸರ್. ನಮ್ಮ ಅಂಗಡಿಗೆ ಯಾರಾದ್ರೂ ಲೇಡೀಸ್ ಕಸ್ಟಮರ್ ಬಂದ್ರೆ ಅವ್ರನ್ನ ಗೌರವದಿಂದ ಮಾತಾಡಿಸಿ ಅವರ ಅಭಿರುಚಿಗೆ ತಕ್ಕಂತೆ ಸೀರೆಗಳನ್ನ ತೋರಿಸಿ ಸೀರೆ ಕೊಡ್ಬೇಕಾಗತ್ತೆ ಸರ್. ಅವ್ರು ಸೀರೆ ತಗೊಂಡ್ರೆ ನಮಗೂ ಸಂತೋಷ ಅಲ್ವಾ ಸರ್? ಪುಷ್ಪಾ, ನೀ ನೋಡ್ಬೇಕಾಗಿತ್ತು. ನಮ್ಮ ಅನು ಒಳಗಡೆ ಬರ್ತಿದ್ದಂಗೆನೆ ಅವಳ ಹಿಂದೆ 2-3 ಜನ ಸೂಟು ಬೂಟು ಹಾಕೊಂಡು ಕೈಯಲ್ಲಿ ಫೈಲ್ ಹಿಡ್ಕೊಂಡು ಒಳ್ಳೆ ಬಾಡಿ ಗಾರ್ಡ್ಗಳ ತರ. ಆ ಕ್ಷಣಕ್ಕೆ ನಾನು ನಮ್ಮ ಅನುನ ಒಳ್ಳೆ IAS ಆಫೀಸರ್ ತರ ಫೀಲ್ ಮಾಡ್ಕೊಂಡ್ಬಿಟ್ಟೆ ಕಡೆ. ನಿಜವಾಗ್ಲೂ ಅಯ್ಯೋ, ನಿಜವಾಗ್ಲೂ ಕಣೆ, ನಮ್ಮ ಯಜಮಾನ್ರು ಅವಳಿಗೆ ಮರ್ಯಾದೆ ಕೊಟ್ಟಿದ್ದು ನೋಡ್ಬೇಕಾಗಿತ್ತು. ಮೇಡಮ್ ಜ್ಯೂಸ್ ಬೇಕಾ, ಮೇಡಮ್ ಕಾಫಿ ಕುಡಿತೀರಾ, ಮೇಡಮ್ ಸ್ಯಾಂಡ್ವಿಚ್ ತರಿಸ್ಲಾ ಅಂತೆಲ್ಲ ಕೇಳ್ತಾ ಇದ್ರು.
ಆಮೇಲೆ ಅವ್ರ ಜೊತೆಗೆ ಬಂದಿದ್ರಲ್ಲ ಅವ್ರಗಳ ಫೈಲ್ಗಳೇನು, ಆ ಫಾರಮ್ಗಳೇನು, ಅವರೆಲ್ಲ ಅನುಗೆ ಹೇಳೋದು, ಮೇಡಮ್ ಇದನ್ನು ಬರ್ಕೊಳ್ಳಿ, ಮೇಡಮ್ ಅದನ್ನು ಬರ್ಕೊಳ್ಳಿ ಅನ್ನೋರು. ಇವಳು ಬರ್ಕೊಳ್ಳೋಳು. ಇವತ್ತೊಂದು ದಿನ ನನ್ನ ಜೀವನ ಸಾರ್ಥಕ ಅನ್ನಿಸ್ಬಿಡ್ತು ಕಣೆ ಪುಷ್ಪ. ತಾಯಿ ಎಲ್ಲವ, ನನ್ನ ಮಗಳನ್ನ ಈಗೇನು ನಡೆಸ್ಕೊಂಡೋಗು. ಅವಳಿಗೆ ಯಾವ ಕಷ್ಟನೂ ಕೊಡಬೇಡ, ಅದರಲ್ಲೂ ದುಡ್ಡಿನ ಕಷ್ಟ ಅಂತೂ ಕೊಡಲೇಬೇಡ. ಇನ್ನೇನು ಚಿಂತೆ ಮಾಡಬೇಡ. ನಮ್ಮ ಅನು ಇನ್ನೂ ಬೆಳೀತಾಳೆ. ನಮ್ಮ ಅನು ಹಿಂಗೆ ಬೆಳೀತಾಳೆ, ಇನ್ನೂ ಬೆಳೀತಾಳೆ. ನಮ್ಮ ಗುರುಗಳು ಏನು ಹೇಳಿದ್ದಾರೆ ಹೇಳೋ? ಶ್ರದ್ಧೆ ಇದ್ದರೆ ನೀ ಗೆದ್ದೆ ಅಂತ. ಶ್ರದ್ಧೆಯಲ್ಲಿ ನನ್ನ ಮಗಳು ಶಾರದಾದೇವಿ ಶಿಷ್ಯೆ, ಗೆದ್ದೆ ಗೆಲ್ತಾಳೆ. ಓ ಸುಬ್ಬು, ಗೆಲ್ತಾಳೆ, ಗೆದ್ದೆ ಗೆಲ್ತಾಳೆ. ಸರಿ ನಡಿ ಹೋಗೋಣ. ಎಲ್ಲಿಗೆ? ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ. ಏನು? ಏ, ಮಗಳು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾಳೆ, ಅದೇ ಖುಷಿನಲ್ಲಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ. ಒಂದು ನಿಮಿಷ ಇರು, ಅನುಗೂ ಒಂದು ಫೋನ್ ಮಾಡ್ಬಿಡ್ತೀನಿ. ಅಯ್ಯೋ, ಅವಳೇ ಮೆಸೇಜ್ ಮಾಡಿದ್ದಾಳೆ. ಏನಂತ? ನಾನು ಹೊರಗಡೆನೆ ಊಟ ಮಾಡ್ಕೊಂಡ್ಬರ್ತೀನಿ ಅಂತ. ಎಷ್ಟೊತ್ತಾಗುತ್ತೋ ಏನೋ. ಫೋನ್ ಮಾಡಿ ಕೇಳು ಸುಬ್ಬು, ಬರೋದು ಎಷ್ಟೊತ್ತಾಗುತ್ತೆ ಅಂತ. ಇರು. ಕರೆ ಮಾಡುತ್ತಿರುವ ನಂಬರ್ ಸ್ವಿಚ್ ಆಫ್ ಆಗಿದೆ ಕಣೆ. ಅಯ್ಯೋ, ಈಗ ತಾನೇ ಮೆಸೇಜ್ ಮಾಡಿದ್ಲು ಅಂದೆ, ಆಗ್ಲೇ ಸ್ವಿಚ್ ಆಫ್ ಬರ್ತೈತಾ? ಸ್ವಿಚ್ ಆಫ್ ಆಗುತ್ತೆ ಅಂತಾನೆ ಮೆಸೇಜ್ ಮಾಡಿ ಹೇಳಿದ್ದಾಳೆ. ಬಾ, ನಾವು ರಜನಿ ಮನೆಯವ್ರಿಗೆ ಹೋಗ್ಬಿಟ್ಟು ಊಟಕ್ಕೆ ಹೋಯ್ತು ಬರೋಣ. ಸುಬ್ಬು, ನೀನ್ ಇಲ್ಲೇ ಇರು, ರಜನಿಗೆ ಅನು ಬಂದ್ಮೇಲೆ ಹೇಳ್ಬಿಡು ಅಂತ ಹೇಳ್ಬಿಟ್ಟು ಬರ್ತೀನಿ. ಸರಿ ಸರಿ ತಗೋಣ. ರಜನಿಯವರೇ, ಹೇಗಿದ್ದಾರೆ ಅವರು? ಹಾ, ಹುಷಾರಾಗಿದ್ದಾರೆ. ಹೇಳಿ, ಏನ್ ಬಂದಿದ್ದು? ಅನು ಬಂದ್ಮೇಲೆ ನಾವು ಹೊರಗಡೆ ಹೋಗಿದ್ವಿ ಅಂತ ಹೇಳ್ತೀರಾ? ಯಾಕೆ, ಫೋನ್ ಇಲ್ವಾ? ಮಾಡಿದ್ವಿ, ಸ್ವಿಚ್ ಆಫ್ ಬರ್ತಿದೆ. ಓ, ಅದೇನು ಇಷ್ಟೊತ್ತಲ್ಲಿ ಹೊರಗಡೆ ಹೋಗ್ತಾ ಇರೋದು? ಆಚೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಓಹೋ, ಏನಾದ್ರು ವಿಶೇಷನಾ? ಹಾಗೇನಿಲ್ಲ, ಸುಮ್ಮನೆ. ಏನು ಕಾರಣನೇ ಇಲ್ಲದೆ ಹೊರಗಡೆ ಊಟಕ್ಕೆ ಹೋಗ್ತಿದ್ದೀರಾ? ನೋಡಿದ್ಯಾ ಅಣ್ಣ, ನಮ್ಮ ಪುಷ್ಪ ಅವರು ಶ್ರೀಮಂತರಾಗೋಗ್ಬಿಟ್ಟಿದ್ದಾರೆ. ಎಲ್ಲ ಆರ್ಯವರ್ಧನ್ ಸಹವಾಸ ಅಲ್ವಾ ಪುಷ್ಪ? ಅನು ಬಂದರೆ ಹೇಳ್ಬಿಡಿ, ನಾನು ಹೊರಡ್ತೀನಿ. ನೋಡಿದ್ಯಾ ಅಣ್ಣ, ಆರ್ಯವರ್ಧನ್ ಅಂದ ತಕ್ಷಣ ಹೇಗೆ ಹಾಗೆ ಹೋಗ್ಬಿಟ್ಲು? ಹ್ಞೂ ರಜನಿ, ಎಲ್ಲದಕ್ಕೂ ಕಾರಣ ಅವನೇ ಅಲ್ವಾ? ಅವನ ಸಾವಾಸ ಸರಿ ಇಲ್ಲ ಅಂತ ಇವರಿಗೆಲ್ಲ ಅರ್ಥ ಆಗತ್ತೆ. ಹಾಗಂದ್ರೆ ಬರ್ದಿಟ್ಕೋ, ಆರ್ಯವರ್ಧನ್ ನಡವಳಿಕೆ ಸರಿ ಇಲ್ಲ. ಸದ್ಯದ್ರಲ್ಲೇ ಅವರೆಲ್ಲ ಸಂಕಟಕ್ಕೆ ಸಿಕ್ಕಾಕೊಳ್ತಾರೆ, ಆವಾಗ ಗೊತ್ತಾಗುತ್ತೆ.